ಈಗ 32 ವರ್ಷಗಳಿಂದ ಏನು ಮುಂಬೈ ಕರ್ನಾಟಕದಲ್ಲಿ ಯಾವೊಬ್ಬ ದಲಿತ ನಾಯಕರಿಗಾಗಲಿ ಮಂತ್ರಿ ಸ್ಥಾನವನ್ನ ಕೊಟ್ಟಿಲ್ಲ. ಸಚಿವ ಸ್ಥಾನವನ್ನ ಸತತ 3 ಬಾರಿ 72ನೇ ಪೂರ್ವ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಶ್ರೀ ಪ್ರಸಾದ್ ಅಬ್ಬಾಯಿ ಅವರಿಗೆ ಈ ಸಲ ನೀವು ನಮಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಇವಾಗ ಪ್ರಸಾದ್ ಅಬ್ಬಾಯಿ ಅವರು ಎಲ್ಲ ನಿಗಮಗಳಲ್ಲಿ 2 ಸಲ ನಿಗಮಗಳಲ್ಲಿ ಕೆಲಸ ಮಾಡಿದ್ದಾರೆ. ಕರ್ನಾಟಕದಾದ್ಯಂತ ಹಾಗೂ ಮುಂಬೈ ಕರ್ನಾಟಕದ ಪ್ರಭಾವಿ ನಾಯಕರಾಗಿ ಮಿಂಚಿದ್ದಾರೆ. ಅವರಿಗೆ ಈ ಸಲ ನೀವು ಸಚಿವ ಸ್ಥಾನವನ್ನ ನಮ್ಮ ಕ್ಷೇತ್ರದ ಪ್ರಸಾದ್ ಅಬ್ಬಾಯಿಗೆ ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ನಾವಿವತ್ತು ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ಮಾಡಿದ್ವಿ. ಕೊಟ್ಟಿಲ್ಲ ಅಂತಂದ್ರೆ ಪ್ರತಿ ಸಲನೂ ಈಗ ಹುಬ್ಬಳ್ಳಿಯನ್ನ 13 ಸಲ ಬಂದ್ ಮಾಡಿ ಹೋರಾಟವನ್ನು ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ನಾವು ರಾಜ್ಯದ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ಮುಂಚೆ ಅಂತಾನೂ ಈ ಭಾಗಕ್ಕೆ ಅನ್ಯಾಯ ಮಾಡ್ಕೊಂತಾನೆ ಬಂದಿದ್ದೀರಾ. ನಮ್ಮ ದಲಿತ ಜನಾಂಗಕ್ಕೆ ಈ ಭಾಗದಲ್ಲಿ ಯಾರಿಗೂ ನೀವು ಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ನಾವು ನಿಮ್ಗೆ ಉಗ್ರ ಹೋರಾಟ ಮಾಡಿ ರೂಪಕ ಮುಂದೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಮುಂದೆ ಸರ್ಕಾರದ ಆಗುಹೋಗುಗಳನ್ನ ಎಳೆಯಾಗಿ ನಾವು ಹೊರಗೆ ತೆಗಿಬೇಕಾಗುತ್ತೆ. ಸರ್, ಈಗ ನಾಳೆ ಒಂದು ಬೃಹತ್ ಪ್ರತಿಭಟನೆಯನ್ನ ಎಲ್ಲರೂ ಕೂಡಿ ಹಮ್ಮಿಕೊಂಡಿದ್ದೇವೆ ಹುಬ್ಬಳ್ಳಿಯಲ್ಲಿ. ಅದರ ನಂತರ ನಾವು ಹುಬ್ಬಳ್ಳಿಯಿಂದ ಸುಮಾರು 2 ರಿಂದ 3 ಸಾವಿರ ಜನ ಬೆಂಗಳೂರಿಗೆ ಹೋಗುವಂತ ನಿಯೋಗವನ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಸರ್, ಏನಾಗತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಭೇಟಿ ಆಗೋದ್ರಿಂದ ಅರ್ಥ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಕಡೆನೂ ಇವತ್ತು ಮುಂಬೈ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾವೆ. ಪ್ರತಿಯೊಬ್ಬರದು ಒಂದು ಸಹಮತವನ್ನ ತೆಗೆದುಕೊಂಡು ನಾವು ಎಲ್ಲರೂ ಜೊತೆಗೆ ಹೋಗಿ ವಿಧಾನಸೌಧವನ್ನು ಮುತ್ತಿಗೆ ಹಾಕುವ ವಿಚಾರವನ್ನ ಮಾಡ್ತಾ ಇದ್ದೇವೆ. ಮಾರುತಿ ದೊಡ್ಡಮನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ. ಕ್ಷೇತ್ರದಿಂದ ಬಡವರ ಅಭಿವೃದ್ಧಿಗಾಗಿ ಸರ್ವಧರ್ಮದ ಅಭಿವೃದ್ಧಿ ಅಧಿಕಾರರು ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಾಯಿ ಅವರಿಗೆ ಮುಂದಿನ 20ನೇ ತಾರೀಕಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಡಲೇಬೇಕೆಂದು, ಇದು ಒಂದು ಜಾತಿಯಿಂದಲ್ಲ ಸರ್ವಧರ್ಮದವರ ಮನಸ್ಸನ್ನ ಗೆದ್ದಂತ ಏಕೈಕ ನಾಯಕ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಾಯಿ ಸಾಹೇಬರು. ಇವತ್ತು ನಾವು ಮಾಡಿದ್ದು ಸಾಂಕೇತಿಕ ಪ್ರತಿಭಟನೆ. ಸಚಿವ ಸ್ಥಾನ ಕೊಡ್ಲೇಬೇಕಂತೇಳಿ ನಮ್ದು ಹಕ್ಕೊತ್ತಾಯ ಇದೆ. ಕೊಡದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಹೌದು, ಇಂಡಿಪಂ ಸರ್ಕಲ್ ಹತ್ರ ಇವಾಗ ಸಾಂಕೇತಿಕವಾಗಿ ಮಾಡಿದೀವಿ. ಹುಬ್ಬಳ್ಳಿ ಧಾರವಾಡದಂತ ಉಗ್ರ ಪ್ರತಿಭಟನೆಯನ್ನ ಮಾಡ್ತೇವೆ ನಾವು ನಾಳೆ. ನಮ್ದು ನಿಂಗರಾಜ್ ಹೊಸಮನಿ ಅಂತೇಳಿ.